Hi friends, good morning. Welcome back to my YouTube channel. ಇವತ್ತು ಸಂಡೇ ಇದೆ. ಕೋಟಿನ ಟೀಗೆ ಬಿಸ್ಕೆಟ್ ಹಾಕು ಅಂತ ಹೇಳ್ಬಿಟ್ಟು ಬಿಸ್ಕೆಟ್ ಕೊಡ್ತಿದ್ದಾರೆ. ನಾಷ್ಟ ಮಾಡಿ ಸ್ವಲ್ಪ ಇವತ್ತು ಹೊರಗಡೆ ಹೋಗೋದಿದೆ. 2 ಫಂಕ್ಷನ್ ಇದೆ ಮತ್ತೆ ಇವತ್ತೊಂದು ಮೊಬೈಲ್ ತರಕ್ಕೆ ಹೋಗ್ತಾ ಇದೀವಿ. ಯಾರಿಗೆ ಅಂತ ಕೊನೆಯವರೆಗೂ ನನ್ನ ವಿಡಿಯೋ ನೋಡಿ ಗೊತ್ತಾಗುತ್ತೆ ಯಾರಿಗೆ ಮೊಬೈಲ್ ತರಕ್ಕೆ ಹೋಗ್ತಿದ್ದೀವಿ ಅಂತ. ಇವತ್ತು ಮಾರ್ನಿಂಗ್ ಕೋಟಿನ ಟೀ ಮಾಡ್ತಾ ಇದ್ದಾರೆ. ಸ್ಪೆಷಲ್ ಟೀ ಅಂತೆ. ಕೋಟಿನ ಮಾಡ್ತಾ ಇದ್ದಾರೆ. ಸಿಹಿನೂ ಅವ್ರ ಮಾಮನ ಬೆನ್ನು ಹತ್ತಿ ಅವಳ ಜೊತೆನೇ ಇದ್ದಾರೆ. ಹೊರಗಡೆ ತರಿಸಿದ್ದೀನಿ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ. ಉಪ್ಪಿಟ್ಟೆಲ್ಲ ತಿನ್ಕೊಂಡು ಮಧ್ಯಾಹ್ನ ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಬೇಕು. ಮತ್ತು ಮೊಬೈಲ್ ತರೋದೊಂದಿದೆ. ಇನ್ನು ಉಪ್ಪಿಟ್ಟು ಮಾಡೋಕ್ಕಂತ ನಾನು ನೀಟಾಗಿ ರವೆನ ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊತಾ ಇದ್ದೆ. ಉಪ್ಪಿಟ್ಟೆಲ್ಲ ಮಾಡಿ ಟಿಫನ್ ಮಾಡಿ ಇವಾಗ ಹೊರಡಬೇಕು. ಇವಾಗೆಲ್ಲ ಹೊರಟಿದ್ದೀವಿ ಫೋನ್ ತರೋಕ್ಕೆ. ಯಾರ್ಯಾರು ಏನೇನು ತಗೊತಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ. ಮೊಬೈಲ್ ತಗೊಳಕ್ಕೆ ಬಂದಿದ್ದೀವಿ. ಫುಲ್ಲು ಬಿಸಿಲು. ಕೋಟಿ ಅಣ್ಣ ಸಿಮ್ 4G 5G ಮಾಡಿಸ್ಕೊಬರೋಕ್ಕೆ ಹೋಗಿದ್ದಾನೆ. ಕಾರಲ್ಲೇ ವೆಯ್ಟ್ ಮಾಡ್ತಾ ಇದ್ದೀವಿ. ಹಾಯ್ ಫಸ್ಟ್ ನಾವು ಮೊಬೈಲ್ ತೊಗೊಳಕ್ಕೆ ಹೋಗಲಿಲ್ಲ. ಸಿಹಿಗೂ ಮತ್ತು ಧ್ರುವಂಗೂ ಸೈಕಲ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೈಕಲ್ ಶಾಪಿಗೆ ಹೋದ್ವಿ. ಅಲ್ಲಿ ತುಂಬ ವೆರೈಟಿ ಸೈಕಲ್ಗಳು ಇದ್ವು. ಸೈಕಲ್ ಪರ್ಚೇಸ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ವಿ. ಇನ್ನು ಸಿಹಿಗೆ ತೊಗೊಂಡು ಹೋದರೆ ಧ್ರುವ ಸುಮ್ಮನೆ ಇರಲ್ಲ. ಸೊ ಅದಕ್ಕೆ ಧ್ರುವಂಗೂ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡ್ಕೊತಾ ಇದ್ದೀವಿ ಧ್ರುವಂಗೂ. ಮತ್ತು ಸಿಹಿಗೆ ತುಂಬ ದಿನದಿಂದ ಸೈಕಲ್ ತೊಗೋಬೇಕು ಅಂತಲೇ ಅಂದ್ಕೊಂಡಿದ್ವಿ. ತೊಗೊಳಕ್ಕಾಗಲಿಲ್ಲ. ಫೈನಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಧ್ರುವನೂ ತುಂಬ ದಿನದಿಂದ ಸೈಕಲ್ ಅಂತ ಕೇಳ್ತಾ ಇದ್ದ. ಸೊ ಇಬ್ರಿಗೂ ತೊಗೊಳ್ಳೋಣ ಅಂತ ಇದ್ದೀವಿ, ತೊಗೊಳ್ತಾ ಇದ್ದೀವಿ. ಸೈಕಲ್ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಅಂಗಡಿಲಿ. ಇದು ತುಂಬ ಹಳೆ ಅಂಗಡಿ ಅಂತೆ. ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿದೆ. ಯಾವ ಥರ ಬೇಕೋ ಆ ಥರ ಸೈಕಲ್ಗಳೆಲ್ಲ ಇಲ್ಲೇ ಇದೆ. ಇನ್ನು ಸೈಕಲ್ ಎಲ್ಲ ತಗೊಂಡು ನಾವು ಮೊಬೈಲ್ ಅಂಗಡಿಗೆ ಹೋದ್ವಿ. ಅಲ್ಲಿ ತುಂಬ ಥರ ವೆರೈಟೀಸ್ ಮೊಬೈಲ್ಗಳೆಲ್ಲ ತೋರಿಸ್ತಿದ್ದು. ತುಂಬ ಸೌಂಡ್ ಇರೋದ್ರಿಂದ ನಾನು ವಾಯ್ಸ್ ಕೊಡ್ಕೊತಾ ಇದ್ದೀನಿ. ಕೋಟಿಯಣ್ಣ ಮೊದಲೇ ಸರ್ಚ್ ಮಾಡಿದ ಯಾವ ಫೋನ್ ತೊಗೊಳ್ಳೋದು ಅಂತ ಹೇಳಿಬಿಟ್ಟು. ಸೊ ಅದ್ರ ಬಗ್ಗೆ ಅವನು ಡೀಟೇಲ್ಸ್ ಕೇಳ್ತಾ ಇದ್ದ. ನಾನು ಹಾಗೆ ಒಂದು ವಿಡಿಯೋ ಕ್ಲಿಪ್ ತೊಗೊಂಡೆ. ಅಲ್ಲಿ ಕೋಟಿಯಣ್ಣ ಫೋನ್ ನೋಡ್ತಾ ಇದ್ದಾರೆ. ನಾವು ಸ್ವಲ್ಪ ವಾಚ್ ಅಂಗಡಿಗೆ ಹೋಗೋದಿತ್ತು, ಅದಕ್ಕೆ ಸೊ ನಾವು ವಾಚ್ ಅಂಗಡಿಗೆ ಹೋಗ್ತಾ ಇದ್ದೀವಿ, ನಾನು ಮತ್ತು ನಮ್ಮ ಹಸ್ಬೆಂಡು. ಇನ್ನು ವಾಚ್ ಅಂಗಡಿಯಲ್ಲಿ ನಂದು ಮತ್ತು ನಮ್ಮ ಹಸ್ಬೆಂಡು ಬೆಲ್ಟ್ ಚೇಂಜ್ ಮಾಡಿಸೋದಿತ್ತು. ಮೊಬೈಲ್ ತೊಗೊಂಡಿದ್ದೀವಿ. ಮನೆಗೆ ಹೋಗಿ ತೋರಿಸ್ತೀನಿ ಯಾವ ಫೋನ್ ಅಂತ. ಶಾಪಿಂಗ್ ಎಲ್ಲ ಮುಗಿಸಿದ್ದು. ಏನೇನು ತಗೊಂಡ್ವಿ ಅಂತ ಆಮೇಲೆ ಹೇಳ್ತೀನಿ. ಫಸ್ಟ್ ಫೋನ್ ಯಾರಿಗೆ ಅಂತಲೇ ಹೇಳ್ತೀನಿ. ಎಲ್ಲ ಮನೆಗೆ ಬಂದು ಇವಾಗ ಟೀ ಕಾಯಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಟೀ ನಾನು ಕಾಯಿಸ್ತಿಲ್ಲ, ಟೀನ ಕಾಯಿಸ್ತಾ ಇದ್ದಾನೆ. ಸೊ ಫೋನ್ ಯಾರಿಗೆ ಯಾವುದು ಅಂತ ತೋರಿಸ್ತೀನಿ ನಿಮಗೆ. ಇನ್ನು ಬ್ಲೂಟೂತ್ ಬಂದುಬಿಟ್ಟು ಧನುಗೆ ಅಂತ ಹೇಳ್ಬಿಟ್ಟು ತೊಗೊಂಡ್ವಿ. ಇನ್ನು ಈ ಬ್ಲೂಟೂತ್ ಕೋಟಿ ಅಣ್ಣಂದು. 2 ಬ್ಲೂಟೂತ್ ಕೊಟ್ಟರು, ಒಂದು ಮೊಬೈಲ್ ಜೊತೆ ಕೊಟ್ಟರು, ಇನ್ನೊಂದು ಅಮೌಂಟ್ ಪೇ ಮಾಡಿಬಿಟ್ಟು ತೊಗೊಂಡ್ವಿ. ಒಂದು ಬೋಟ್ ಕಂಪ್ನಿದು, ಇನ್ನೊಂದು ಕಂಪ್ನಿ ನಾನು ಏನು ನೋಡಿಲ್ಲ. ಇನ್ನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ಬೇಕಾದ್ರೆ ನೇಮ್ ಹೇಳ್ತೀನಿ. ಧನು ಇನ್ನು ಅವನ ಬ್ಲೂಟೂತ್ನ ತುಂಬ ಫೋರ್ಸಬಲ್ಲಾಗಿ ಓಪನ್ ಮಾಡ್ತಾಯಿದ್ದ. ನೀಟಾಗಿ ತೆಗಿ ಅಂತ ನಾವು ಹೇಳ್ತಾ ಇದ್ವಿ, ಆದರೂ ಅವ್ನು ತುಂಬ ಫೋರ್ಸಬಲ್ಲಾಗಿ ಓಪನ್ ಮಾಡ್ತಾ ಇದ್ದ. ಇನ್ನು ಕೋಟಿ ಬ್ಲೂಟೂತ್ ತುಂಬ ಚೆನ್ನಾಗಿತ್ತು. ಯಾಕಂದರೆ ಅವನಿಗೆ ಬ್ಲೂಟೂತ್ ಅವಶ್ಯಕತೆ ತುಂಬ ಇತ್ತು. ಅವ್ನ ಕಂಪ್ನಿ ಕಡೆಯಿಂದ ಕಾಲ್ ಬರುತ್ತೆ, ಅದು ಸುಮ್ಮನೆ ರಿಂಗ್ ಕೊಡ್ತಾರೆ, ಅದು ಅವ್ನಿಗೆ ಕೇಳಿಸಲ್ಲ. ಅದಕ್ಕೆ ಅವ್ನು ಯಾವಾಗಲೂ ಬ್ಲೂಟೂತ್ ವೇರ್ ಮಾಡಿಕೊಂಡೇ ಇರ್ತಿದ್ದ. ಸೊ ಅದಕ್ಕೆ ಅವನು ಬೋಟ್ ಕಂಪ್ನಿದು ಒಳ್ಳೆ ಚೆನ್ನಾಗಿರೋದು ತೊಗೊಂಡ. ಅವನು ಧನುಗೇನು ಸಾಂಗ್ ಕೇಳೋಕ್ಕಲ್ವ ಅಂತ ಹೇಳ್ಬಿಟ್ಟು ನಾರ್ಮಲ್ ಆಗಿರೋದನ್ನೇ ತೋರಿಸಿದ್ದ. ಇನ್ನು ಬ್ಲೂಟೂತ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು, ಸಾಫ್ಟಾಗಿತ್ತು. ಇಯರ್ಬಡ್ಸು ಕೂಡ ಅಷ್ಟೇ ಚೆನ್ನಾಗಿತ್ತು. ಬೋಟ್ ಕಂಪ್ನಿದು ತುಂಬ ಸಾಫ್ಟಾಗಿತ್ತು, ಟಚಬಲ್ ಇತ್ತು ಅದು. ಈ ವಿವೋ 30 ಫೋನ್ ತೊಗೊಂಡಿರೋದು ಕೋಟಿ ಅಣ್ಣ. ಅವ್ನ ಫೋನು ತುಂಬ ಹಳೆದಾಗಿತ್ತು ಮತ್ತು ಚಾರ್ಜ್ ನಿಲ್ತಾ ಇರಲಿಲ್ಲ. ಅವನ ವರ್ಕಿಗೆ ಫೋನ್ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಸೊ ಹಾಗಾಗಿ ಅವನು ತುಂಬ ಚೆನ್ನಾಗಿರೋ ಫೋನ್ನೇ ತೊಗೊಂಡ. ಸಕ್ಕತ್ತಾಗಿತ್ತು ಫೋನ್ ಮಾತ್ರ. ಕ್ಯಾಮ್ರಾ ಅಂತೂ ಕ್ಯಾಮ್ರಾದಲ್ಲಿ ಫೋಟೋ ತೆಗೆಯೋತಾನೆ ಫೋಟೋಸ್ ಎಲ್ಲ ಸೂಪರಾಗಿ ಇರುತ್ತೆ. ನನಗೆ ಪರ್ಸ್ನಲಿ ಫೋನ್ ತುಂಬ ವೆಯ್ಟ್ಲೆಸ್ ಆಗಿತ್ತು, ತುಂಬ ಹೆವಿ ವೆಯ್ಟ್ ಇರಲಿಲ್ಲ. ಮತ್ತು ಈ ಬಂದುಬಿಟ್ಟು ಫೋಟೋ ಫಿಲಿಪ್ಸ್ ಅಂತ ಇದೆ, ಇದು